ಹಾಂ, ಗುರುಗಳೇ, ನಮ್ಮ ಬೀಗರು ವೇದಶಾಸ್ತ್ರ ಪಾರಂಗತರು, ಮಹಾಪಂಡಿತರು. ಇಲ್ಲೇ ಇದ್ದಾರೆ ಗುರುಗಳೇ. ಒಂದೇ ಒಂದು ನಿಮಿಷ ಕೊಡ್ತೇನೆ ಅವ್ರ ಹತ್ರ, ದಯವಿಟ್ಟು ಮಾತಾಡಿ. ನಮ್ಮ ಗುರುಗಳು ನಮ್ಮ ಹತ್ರ ಮಾತಾಡ್ಬೇಕಂತ. ಪರವಾಗಿಲ್ಲ, ಇನ್ನೊಮ್ಮೆ ಮಾತಾಡಿದ್ರೆ ಆಯ್ತು. ಅಲ್ಲ ಗುರುಗಳು, ದಯವಿಟ್ಟು ಮಾತಾಡಿ, ತಗೊಳ್ಳಿ. ಪಂಡಿತರೇ, ನಿಮ್ಮ ಪರಿಚಯ ಆಗಲಿಲ್ಲ. ಪ್ರಣಾಮಗಳು. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಕಾಶ್ಯ ಪಾವತ್ಸಾರ ನೈದ್ರುವ ತ್ರಯಾವರ್ಷ ಪ್ರವರಾನವಿದ ಕಾಶ್ಯಪಸ ಗೋತ್ರಃ ಆಶುಲಾಯನ ಸೂತ್ರಃ ವೃಕ್ಷಾಕ ಅಧ್ಯಾಯಿ. ಯಾಕೆ ನಾಯಿ ಕೆಮ್ಮು ಥರನೇ ಕೋತಿ ಕೆಮ್ಮು. ಯಾಕೆ ಯಾಕೆ ಏನಾಯ್ತು? ಇಲ್ಲ, ಸರಿ ಹೋದ್ರೆ, ಒಂದು ನಿಮಿಷ ಕೊಟ್ಟೆ. ಇಲ್ಲ ಗುರುಗಳೇ, ನಮ್ಮ ಬೀಗರಿಗೆ ಹುಷಾರಿಲ್ಲ ಅಂತ ಕಾಣತ್ತೆ. ನಿಮ್ಮನ್ನ ಮುಕ್ತ ಭೇಟಿ ಮಾಡಿದಾಗ ಮಾತಾಡ್ತಾರೆ. ಇರಲಿ ಬಿಡೋ ನಿತ್ಯ. ಈಗ ಹವಾಮಾನ ಅಷ್ಟು ಅನುಕೂಲಕರವಾಗಿಲ್ಲ. ಅಲ್ಲ ಗುರುಗಳೇ, ತಾವ್ ಹೇಳ್ತಿರೋದು ಇಲ್ಲಿಯ ಹವಾಮಾನದ ಬಗ್ಗೆನಾ ಅಥವಾ ಅಲ್ಲಿಯ ಹವಾಮಾನದ ಬಗ್ಗೆನಾ? ಅಯ್ಯೋ ದಡ್ಡ ಶಿಖಾಮಣಿಯೇ, ಈಗ ಆರೋಗ್ಯ ಸರಿ ಇಲ್ಲದೆ ಇರುವುದು ಯಾರಿಗೆ? ನಮ್ಮ ಬೀಗರಿಗೆ ಗುರುಗಳೇ. ಮತ್ತೆ ನಾನು ಎಲ್ಲಿ ಹವಾಮಾನದ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂಬುದು ತಿಳಿದೆಯೇ? ಗೊತ್ತಾಯ್ತು ಬಿಡಿ ಗುರುಗಳೇ. ಅದು ಹಾಗಿರಲಿ, ಈಗ ನಾನು ಹೇಳುವ ವಿಷಯವನ್ನು ಕೇಳು. ಮನೆಯಲ್ಲಿ ಅಪರೂಪಕ್ಕೊಮ್ಮೆ ಮಂಗಳ ಕಾರ್ಯ ನಡೆದಿರುವಾಗ 10 ಜನಗಳನ್ನ ಕರೆದು ಅವರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಅಯ್ಯೋ, 10 ಜನಕ್ಕೆ ಏನ್ ಬಂತು ಗುರುಗಳೇ, 100 ಜನಕ್ಕೆ ಹಾಕಿಸ್ಬಿಡ್ತೀನಿ ಬಿಡಿ. ನಾನು ಹೇಳೋ ಮಾತನ್ನ ಪೂರ್ತಿಯಾಗಿ ಕೇಳೋ ನಿತ್ಯ. ಯಾಕೆ ಹೀಗೆ ಆತರಗೆಟ್ಟ ಆಂಜನೇಯನ್ ತರ ಆಡ್ತಾ ಇದೀಯಾ? ಹೇಳಿ ಗುರುಜಿ. ನಿನ್ನ ಮಗಳ ಮದುವೆ ನಿಶ್ಚಿತಾರ್ಥವನ್ನು ಮನೆಯ ಮಟ್ಟಿಗೆ ಮಾತ್ರ ಮಾಡ್ಕೊಂಡಿದ್ಯಾ? ಆದರೆ ನಾ ಹೇಳಿದಂತೆ ಮಾಡು. ನೆಂಟರಿಷ್ಟರನ್ನ ಕರೆದು ಅವರಿಗೆ ಅತಿಥಿ ಸತ್ಕಾರ ಮಾಡುವುದು ಬಾಕಿ ಉಳಿದಿದೆ. ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡು. 10 ಜನಕ್ಕೆ ಭೋಜನವನ್ನು ಏರ್ಪಡಿಸು. ಆಗ ಆ ದೇವರ ಅನುಗ್ರಹವಾಗುತ್ತೆ ನಿತ್ಯ. ನಿನ್ನ ಮಗಳ ವಿವಾಹ ಸಾಂಗವಾಗಿ ನೆರವೇರುತ್ತೆ. ಆಯ್ತು ಗುರುಜಿ, ಖಂಡಿತ ಮಾಡ್ತೇನೆ. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ ಗುರುಜಿ. ಬೀಗ್ರೆ, ಹೇಗಿದ್ದೀರಿ ಈಗ? ಆಗಾಗ ಆಗ್ತಿರತ್ತೆ, ಈಗ ಪರವಾಗಿಲ್ಲ. ಅಪ್ಪ, ನಿರಾಳವಾಯಿತು. ನನಗೀಗ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಗುರುಗಳ ಆದೇಶದ ಪ್ರಕಾರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆ ಮಾಡಬೇಕು. ಸತ್ಯ, ಪೂಜೆಗೆ ಎಲ್ಲ ಏರ್ಪಾಡಾಗಬೇಕಪ್ಪ. ಆಯ್ತು ಸರ್. ಜಲ್ಜಾದ್ಗೆ ಯಾಕೆ ಒಬ್ಬರೇ ಕೂತಿದ್ದೀರಾ? ಭಾರತಿ, ಏನು ಒಬ್ಬರೇ ಕೂತ್ಬಿಟ್ಟಿದ್ದೀರಾ? ಉಳ್ದವರೆಲ್ಲ ಎಲ್ಲಿ ಹೋದ್ರು? ಒಂದೊಂದ್ಸಲ ಒಬ್ಬರೇ ಕೂತ್ಕೋಬೇಕು ಅಂತ ಅನ್ಸುತ್ತೆ ಅಲ್ವಾ? ಓ, ಗೊತ್ತಾಯ್ತು. ಮೇಡಮ್ ಅವ್ರಿಗೆ ಬೇಜಾರಾಗಿದೆ. ಯಾಕೆ? ಯಾರೇನಂದ್ರು? ಛೇ, ಹಾಗೇನೂ ಇಲ್ಲ. ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಗೊತ್ತಾಯ್ತು ಬಿಡಿ. ಅಪ್ಪ ಅಮ್ಮನ ನೋಡಬೇಕು ಅನಿಸ್ತಾ ಇದೆ ಅಲ್ವಾ? ಇಲ್ಲ. ಮತ್ತೆ ಕ್ಲೋಸ್ ಫ್ರೆಂಡ್ ಯಾರಿಗಾನ ಹುಷಾರಿಲ್ವಾ? ಆರ್ತಿ, ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ.
ತುಂಬ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನಗೇನಾದ್ರು ಹೇಳ್ಕೋಬೇಕು ಅನಿಸ್ದಾಗ ನಿನ್ನ ಹತ್ರನೇ ಬಂದು ಹೇಳ್ಕೊತೀನಿ, ಸರಿನಾ? ನನಗೂ ಈ ಥರ ಎಷ್ಟೋ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಆಗ ನಾನು ಮನಸ್ಸಲ್ಲಿರೋ ಬೇಜಾರನ್ನೆಲ್ಲ ಅಪ್ಪನ ಹತ್ರ ಹೇಳ್ಕೋಬೇಕು ಅಂತ ಹೋಗ್ತೀನಿ, ಆದರೆ ಏನು ಹೇಳಕ್ಕೆ ತೋಚಲ್ಲ, ಕನ್ಫ್ಯೂಷನ್ನು. ಅಂಥ ಟೈಮಲ್ಲಿ ಸತ್ಯ ಸಿಕ್ಕಾಕೊಳ್ತಾನಲ್ವಾ, ಅವ್ನು ಕೇಳ್ತಾನೋ ಬಿಡ್ತಾನೋ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಅವನಿಗೆ ಹೇಳ್ಬಿಡ್ತೀನಿ. ಆರ್ತಿ, ನಿಂಗೊಂದು ಮಾತು ಹೇಳ, ನೀನು ತುಂಬ ಒಳ್ಳೆಯವಳು, ಸ್ವಲ್ಪ ದಡ್ಡಿ ಕೂಡ. ಅಲ್ಲ ಇವರೇ ಅಂಕಲ್, ಇದು ಈ ಸತ್ಯನ ಪೂಜೆ ಶ್ರೀ ಸತ್ಯನಾರಾಯಣನ ಪೂಜೆ ಅಂತಾನು. ಈ ಮುದುಕ ಯಾರಿಗೆ ಯಾಕೆ ಯಾವಾಗ ಮರ್ಯಾದೆ ಕೊಡ್ತಾನಂತ ನಮ್ಮ ಕುಟುಂಬದ ಪಂಜುರ್ಲಿಯೇ ಬಲ್ಲ. ಏನ? ಅಲ್ಲ ಇದು ಈ ಸತ್ಯನಾರಾಯಣ ಪೂಜೆ ಅದು ಯಾಕೆ, ಅದು ಎಂತ, ಏನಕ್ಕದು ಮಾಡುದದು? ಈ ಕ್ಷಮಿಸಿ ಬೇಕ್ರೆ, ನೀವೇ ಹೇಳಿ. ನಾನಾ ನಾನೇ ಹೇಳ್ತೇನೆ. ಈ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಏನು ಸಿಗುತ್ತೆ ಅಂತಂದ್ರೆ, ಇದು ಏನು ಪ್ರಸಾದ ಸಿಗುತ್ತೆ. ಪ್ರಸಾದನ? ಸತ್ಯ, ಸರಿ, ಪ್ರಸಾದ ಅಂತ ಇಷ್ಟು ಹಗುರವಾಗಿ ಹೇಳ್ಬೇಡಿ. ಹೌದು, ವೆಯ್ಟ್ ಇರುತ್ತೆ ಬೀಗ್ರೆ. ಈ ಸತ್ಯನಾರಾಯಣ ಪೂಜಾ ಪ್ರಸಾದಕ್ಕೆ ತುಂಬಾ ಮಹಿಮೆ ಇದೆ. ಬರೀ ತಿನ್ನೋದಲ್ಲ, ಈ ಸತ್ಯನಾರಾಯಣ ತನ್ನ ಪೂಜಾ ಮಾಡೋರಿಗೆ ಪ್ರಸಾದದ ರೂಪದಲ್ಲಿ ವರ ಕೊಡ್ತಾನೆ ಅಂತ ಅಪ್ಪಾಜಿ ಮಾತ ಅರ್ಥ ಅಲ್ವಾ ಅಪ್ಪಾಜಿ? ಹೌದು ಬೀಗ್ರೆ, ಈ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಆ ಪ್ರಸಾದ ಪಡೆದವರ ಬದುಕು ಬಯಲಾಗತ್ತೆ, ಅಲ್ಲಲ್ಲ ಬದಲಾಗತ್ತೆ. ಅದ್ಭುತವಾದ ವಿಚಾರ. ಅದಕ್ಕೆ ಬೀಗ್ರೆ ನಾನು ಹೇಳಿದ್ದು, ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಅದರ ಪ್ರಸಾದ ಎಲ್ರಿಗೂ ಸಿಗೋ ಹಾಗೆ ಮಾಡೋಣ ಅಂತ. ಸತ್ಯ, ತಕ್ಷಣ ಒಬ್ರು ಅರ್ಚಕರನ್ನ ಬುಕ್ ಮಾಡಪ್ಪ, ಸಾಂಗವಾಗಿ ಪೂಜೆ ನಡಿಬೇಕಲ್ವಾ? ಪುಟ್ಟ, ನಿನ್ ಬುದ್ಧಿಗೆ ಏನಾಗಿದೆಯೋ? ಯಾಕೆ ಲೀಲಾಬಾಯಿ ಏನಾಯ್ತು? ಅಲ್ಲ, ಬೀಗ್ರೆ ಅಷ್ಟು ದೊಡ್ಡ ಪಂಡಿತರು, ಅವರೇ ಪೂಜೆ ಮಾಡಿಸ್ಲಿ ಬಿಡು. ಓ ಅನರ್ಕಲ್ಲಿ, ನೀವು ದೇವತೆ ಆಮೇಲೆ ಆರಾಮಾಗಿ ಆಗಿ ಮಾರ್ರೆ. ಪಾಪ ವಿದ್ವಾಂಸ ಪಾದ ಸೃಜನ ನಿಖರ ಸೇವೆ, ಪಾಪ ವಿದ್ವಾಂಸ ಪಾದ ಸೃಜನ ನಿಖರ ಸೇವೆ, ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ ಮಾಮಿ ನಾರಾಯಣಾಖ್ಯಂ, ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ, ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ ನಾರಾಯಣ. ಅಲ್ಲ ಇವರೇ, ಅದು ಎಂತ ಆಗ್ತಿದೆ ಇಲ್ಲಿ? ಅಲ್ಲ, ಬೀಗ್ರೆ ಅಷ್ಟು ದೊಡ್ಡ ಪಂಡಿತರು, ಅವರೇ ಪೂಜೆ ಮಾಡಿಸ್ಲಿ ಬಿಡು. ನಾನಾ? ನೀವ ಅಲ್ಲ, ಬೀಗ್ರು ಅಷ್ಟು ಕೇಳ್ಕೊಳಕತ್ತಾರ, ಮಾಡ್ರಲ್ಲ. ಅಮ್ಮ, ಅಲ್ಲೋ ಸತ್ಯ, ಅಲ್ಲ ಇವರು ಎಷ್ಟು ವರ್ಷದಿಂದ ಪೂಜೆ ಮಾಡ್ಯಾರ, ಇವ್ರಿಗೆ ಪೂಜೆ ಮಾಡಕ್ ಬರೋದಿಲ್ಲ? ಹೌದಲ್ಲೇನ್ರಿ? ಹೌದೌದು ಹೌದು. ಅದೇ ಸರ್, ಅಮ್ಮ ಹೇಳಿದಂಗೆ ಅಪ್ಪಾಜಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ. ವಯಸ್ಸಾಗ್ಬಿಟ್ಟಿದೆ, ಬೇರೆಯವರಿಗೆ ಚಾನ್ಸ್ ಸಿಗ್ಲಿ. ಅರ್ಚಕರನ್ನು ಕರೆಸೋಣ, ಅಪ್ಪಾಜಿ ಗೈಡೆನ್ಸ್ ಅಲ್ಲಿ ಅವ್ರು ಪೂಜೆ ಮಾಡ್ತಾರೆ. ಅಲ್ಲ ಪುಟ್ಟ, ಲೀಲಮ್ನವ್ರೆ, ಸತ್ಯ ಹೇಳ್ತಿರೋದು ಸರಿಯಾಗಿದೆ ಅಲ್ವಾ? ನೋಡಿ, ಅರ್ಚಕರು ಬರ್ತಾರೆ, ನಮ್ಮ ಬೀಗರ ಮಾರ್ಗದರ್ಶನದಲ್ಲಿ ಪೂಜೆ ನಡೆಯುತ್ತೆ ಅಲ್ವೇ ಬೀಗ್ರೆ? ಪೂಜೆ ಮಾಡ್ತಾರೆ, ನೀವು ಮಾರ್ಗದರ್ಶನ ಮಾಡಿ ಸರ್. ಅದನ್ನೇ ಮಾಡ್ತೀನಿ.
ಬರುವಾಗ ಶಬ್ದ ಮಾಡಿ ಬನ್ನಿ ಮಾರ್ರೆ, ಹಾರ್ಟ್ ವೀಕ್ ಉಂಟು. ನಿನ್ ಮಾರಿ ನೋಡಿದ್ರ ನನಗೆ ಒಂದು ವಿಷಯ ಭಾಳ ಚಂದಾಗ ಅರ್ಥ ಆಗಿತ್ತು ನೋಡು. ಎಂತ ಅರ್ಥ ಆಯ್ತು? ಒಟ್ಟಾರೆ ಮಾತಾಡ್ದಲ್ಲ ಮಾರ್ರೆ. ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ ನನಗೆ ಅರ್ಥ ಆಗೋದಿಲ್ಲ ಮಾರ್ರೆ. ನನ್ನನ್ನು ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಯ್ತಾ? ಎಂತ ಅರ್ಥ ಆಯ್ತು ನಿಮ್ಗೆ? ಮಂದಿ ತಮ್ಮ ಹೆಸರಿಗೆ ತಕ್ಕಂಗಿರ್ಲಿಲ್ಲ ಅಂದ್ರ ಇದ ಪಾಡಾಕೈತ್ ನೋಡು. ಎಂತ ಎಂತ ನಿಂದ ಪೆದಂಬ ಉಲ್ಟಾ ಮಾತಾಡ್ದ? ಅದೆಲ್ಲ ಬೇಡ ನನ್ನ ಹತ್ರ. ಹ, ಮಂದಿ ಹೆಸರಿಗೆ ತಕ್ಕಾಗಿ ಇರ್ತಿದ್ರಿ. ಹಾಗಾದ್ರೆ ನಾನು ಸಜ್ಜನ್ ಅಂತ ಹೆಸರಿಟ್ಕೊಂಡು ಆ ಹೆಸರಿಗೆ ತಕ್ಕಾಗಿಲ್ಲ ಅಂತ ನೀವು ಹೇಳುದಾ? ಹಾಗಾದ್ರೆ ನೀವು ಹೇಳೋದು ಎಲ್ಲ ಆಗೋದಾದ್ರೆ ಮಾರ್ರೆ, ಸಂಪತ್ ಅಂತ ಹೆಸರಿಟ್ಕೊಂಡವ ಬೀದಿ ಬಿಕಾರಿ ಆದ್ರೂ ಅವನ ಹತ್ರ ಕೋಟ್ಯಾಧಿಪತಿ ಆಗಿರ್ಬೇಕವ, ಬೇಕಾದಷ್ಟು ಹಣ ಇರಬೇಕು. ನಿತ್ಯಾನಂದ ಶೆಟ್ಟಿ ಅಂತ ಹೆಸರಿಟ್ಟವ ಪಾಪ ನಿತ್ಯ ಆನಂದವಾಗಿದ್ದಾರ ಅವರು? ಇದಾರ? ಒಮ್ಮೆ ನೋಡಿ ಬನ್ನಿ ಹೋಗಿ. ವಿಘ್ನೇಶ್ ಅಂತ ಹೆಸರಿಟ್ಕೊಂಡವ ಹೊಟ್ಟೆಗೆ ಏನು ತಿನ್ನದಿದ್ರೆ ಅವನು ಉರುಟುರುಟಾಗಿರ್ಬೇಕು. ಇದಾನ? ಉಂಟಾ? ಹಾಗೆಲ್ಲಾದ್ರೂ ಉಂಟಾ? ಅದ್ ಯಾಕೆ ಹಿಂಗ್ ಒದ್ದಾಡ್ತೀವೋ ತಮ್ಮ? ಅದ್ ಏನಂತ ನನ್ಗೆ ಹೇಳಲ್ಲ. ಅಲ್ಲ ಮಾರ್ರೆ, ಅದಲ್ಲ ಮಾರ್ರೆ. ಇವಾಗ ನಮ್ಮ ಊರಲ್ಲಿ ದೇವರಿಗೆಲ್ಲ ಪೂಜೆ ಮಾಡ್ತಾರೆ ಮಾರ್ರೆ, ಕಾಮನ್ ಆಗಿ. ಆಮೇಲೆ ನಮ್ದು ಭೂತಗಳಿಗೆ ದೈವಗಳಿಗೆ ಕೋಲ ನೇಮ ಎಲ್ಲ ಆಗ್ತದೆ, ಮತ್ತೆ ವರ್ಷಂಪ್ರತಿ ಅದೆಲ್ಲ ಆಗ್ತದೆ, ಸಂಕ್ರಮಣ ಎಲ್ಲ ಆಗ್ತದೆ. ಇಲ್ಲಿ ಮಾರ್ರೆ ಸಾಧಾರಣ ಮನುಷ್ಯನಿಗೆ ಪೂಜೆ ಮಾಡ್ತಾರಲ್ಲ ಮಾರ್ರೆ, ಇದೆಂತ ಕರ್ಮ ಮಾರ್ರೆ? ಸಾಧಾರಣ ಮನುಷ್ಯನ ಪೂಜೆನ ಏನ್ ಹೇಳಕತ್ತೀಯೋ ತಮ್ಮ ನೀನು? ಮನೆಯವರೆಲ್ಲ ಮೀಟಿಂಗ್ ಮಾಡಿ ಮಾತಾಡುವಾಗ ನೀವು ಇದ್ರಲ್ವ ಅಲ್ಲಿ, ನೀವು ಕೇಳಿಸ್ಕೊಳ್ಳಿಲ್ವಾ? ಎಲ್ಲ ಸೇರಿ ಆ ಸುಳ್ಳುಗಾರ ಫ್ಲಾಟ್ ಮಂಡ ಸತ್ಯನಿಗೆ ಪೂಜೆ ಮಾಡ್ತಾರಂತೆ. ನಾನು ಇದಕ್ಕೆ ನಂದೆಲ್ಲ ಒಪ್ಪಿಗೆಲ್ಲ ಮಾರ, ಇದಕ್ಕೆಲ್ಲ. ನಮ್ ಸತ್ಯನ್ ಪೂಜೆನಾ? ಅಲ್ಲ ಹಂಗಾದ್ರ ನಾನು ದೇವತೆಯಾಗಿ ಎಲ್ಲಾ ಕಡೆ ಪೂಜೆ ಮಾಡಿಸ್ಕೋತೀನಿ. ಅಯ್ಯೋ ಕರ್ಮವೇ, ಶೇ. ಈ ಮುಸುಡಿನ ಯಾರು ನೋಡ್ಲಿಕ್ಕೆ ಮಾರ ದೇವತೆ ಆದ್ರೆ? ಓ ಅನಾರ್ಕಲ್ಲಿ, ನೀವು ದೇವತೆ ಆಮೇಲೆ ಆರಾಮಾಗಿ ಆಗಿ ಮಾರ್ರೆ. ಇವನಿಗೆ ಸತ್ಯನಿಗೆ ಪೂಜೆ ಮಾಡುವಾಗ ನೀವು ಅವನಿಗೆ ಆರತಿ ಎತ್ತೀರಾ? ಸಂತೋಷವಾಗಿ ಅವನಿಗೆ ಪೂಜೆ ಮಾಡ್ತೀರಾ ನೀವು? ಆ ಮಾರಿ ನಾ ಪೂಜೆ ಮಾಡೋದಿಲ್ಲಪ್ಪ, ನಂಗಿರೋ ಒಪ್ಪಿಗೆ ಇಲ್ಲ. ಮತ್ತ ಮಾಡುದಿಲ್ಲಲ್ಲ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ನಾನು ಮಾಡುದಿಲ್ಲ. ಹಂಗಾದ್ರ ಅವನಿಗೆ ಹೋಗ ಮಾತು ಕೇಳು, ನಡಿ. ಕೇಳಿ ಬಿಡೋಣ ಈಗ, ನಡಿ ನಡಿ. ನಾ ಹೇಳ್ತೀನಿ ನಡಿಯೋ, ನಡಿ. ಕಂಠ ಶುದ್ಧಿ ಇಲ್ಲ. ಪಾಪ ವಿಧ್ವಂಸ ಪಾದ ಸೃಜನಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕುಲು ಕುಲಿಚ ವಿನಾಶಂ ನಮಾಮಿ ನಾರಾಯಣಾಖ್ಯಂ. ಪಾಪ ವಿಧ್ವಂಸ ಪಾದ ಪಾಪ ವಿಧ್ವಂಸ ಪಾದ ಸೃಜನಕರ ಸೇವ್ಯಂ ಪಾಪ ವಿಧ್ವಂಸ ಪಾದ ಸೃಜನಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕುಲು ಕುಲಿ. ಮೆತ್ತಗೋದಾ? ಏನ್ ಮೆತ್ತಗೋತ ಓದ್ಬಿಡ್ತೀನಿ ಮಗನೇ. ನನ್ನ ನೆಟ್ಟಿಗೆ ನಾನು ಎಜುಕೇಶನ್ ಮಾಡಿದ್ದಿದ್ರೆ ನಿನ್ನ ಕೈಲಿ ನಾನು ಎಕ್ಸಾಮೇ ಬರ್ತಿರ್ಲಿಲ್ಲ. ನಾನೇ ಕೆಲಸ ಮಾಡಿ ನಾನೇ 6 ತಿಂಗಳು ನೋಡ್ಬಿಡ್ತಿದ್ದೆ. ಏನೇನು ಓದಿಸ್ತಾ ಇದ್ರಲ್ಲೋ ನನ್ನ ಕೈಲಿ. ನನ್ನ ಕೈಲಿ ಆಗಲ್ಲ ಗುರು, ನಮ್ಮ ತಾಳೆ ಬಿಟ್ಬಿಡಪ್ಪ ನನ್ನ. ಓದು ಅದೇ ಮೆತ್ತಗೋದು. ಸ್ಟಾರ್ಟ್. ಏನು ಸ್ಟಾರ್ಟ್ ಮಾಡಿ ನೋಡ್ರ. ಕೇಳಿಸ್ಕೊ. ಭದ್ರಂ ಕರುಣೇಲಿ ಚುಡಯಾಮ ದೇವ. ಭದ್ರಂ ಏನು? ನೀನ್ ಮೇಷ್ಟ್ರ? ನಿನಗೆ ಎಲ್ಲ ಹೇಳಲ್ಲಮ್ಮ, ಪೂಜೆ ಟೈಮಲ್ಲಿ ಹೇಳ್ತೀನಿ. ಪಾಪ ವಿಧ್ವಂಸ ಪಾದ ಸೃಜನ ನಿಖರ ಸೇವ್ಯಂ ಪಾಪ ವಿಧ್ವಂಸ ಪಾದ ಸೃಜನ ನಿಖರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ ನಮಾಮಿ ನಾರಾಯಣಾಖ್ಯಂ ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ ಚಾರು ಕಾರುಣ್ಯ ನೇತ್ರಂ ಕಲುಕುಲಿಚ ವಿನಾಶಂ ನಾರಾಯಣ. ಅಲ್ಲ ಇವ್ರೆ, ಅದು ಎಂತ ಆಗ್ತಿದೆ ಇಲ್ಲಿ? ಭಜನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮಂತ್ರ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈ ಅಮ್ಮ ಹಾಕೊಟ್ಟಿಲ್ವಾ ಪೂಜೆ ಮಾಡ್ಲಿ ಅಂತ? ಅಲ್ಲ ಇದು ನಿಜವಾಗಿ ಹೇಳುದು, ಈ ಸತ್ಯನಾರಾಯಣ ಪೂಜೆ ಯಾಕೆ ಮಾಡುದು? ಅದು ನಮಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಹಂಗಾಗಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದೀವಿ. ಏಯ್ ಪೆಂಗ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋದು. ಅಲ್ಲ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಹೆಂಗ್ ಒಳ್ಳೇದಾಕತಿ? ಒಳ್ಳೆ ಕತೆ ಆಯ್ತಲ್ರಿ. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಲೋಕಕ್ಕೆ ಒಳ್ಳೇದಾಗತ್ತೆ, ನಿಮಗ್ ಗೊತ್ತಿಲ್ವಾ? ಅಲ್ಲ ಸತ್ಯನಾರಾಯಣನ್ ಪೂಜೆ ಒಳ್ಳೇದ್ ಮಾಡ್ತೈತೆ ಎಲ್ಲರಿಗೆ? ಅಲ್ಲರಿ, ಕರ್ನಾಟಕದಲ್ಲಿರೋ ಸತ್ಯನಾರಾಯಣ ಪೂಜೆ ಗೊತ್ತಿಲ್ವಾ? ಕೇಸರಿ ಭಕ್ತರ ಪ್ರಸಾದ ಕೊಡ್ತಾರೆ, ಪಂಚಾಮೃತ ಕೊಡ್ತಾರೆ, ಕುಡಿತೀವಿ, ತಿಂತೀವಿ, ತಲೆ ಬರ್ಸ್ಕೊತೀವಿ. ಅಂದ್ರ ನಮ್ ಕಡೆ ಸತ್ಯನಾರಾಯಣ ವೃತ ಅಂತ ಮಾಡ್ತೀವಿ ನಾವು. ಅದೇ ನಿಮ್ಮ ವ್ರತ, ನಮಗ್ ಪೂಜೆ. ಅಲ್ಲಾದ್ರೂ ಮದ್ವಿ ಗಂಡಿಗೆ ಯಾಕೆ ಮಾಡೋದು? ಯಾವ ನನ್ನ ಮಗ ಮದುವೆ ಗಂಡಿ ಪೂಜೆ ಮಾಡ್ತಿರೋದು? ನಾವ್ ಮಾಡ್ತಿರೋದು ಸತ್ಯನಾರಾಯಣ ಸ್ವಾಮಿಗೆ. ನೀವಲ್ಲ ಮಾರ ಹೇಳಿದ್ದು. ಏನಂತ? ಸತ್ಯನಾರಾಯಣಗೆ ಪೂಜೆ ಮಾಡ್ಲಿಕ್ಕೆ ಉಂಟು ಅಂತ. ನಾನು ನಿಮ್ಮ ಗಂಟ್ಲೆ ಏನ್ ಅಂದ್ಕೊಂಡೆ ಗೊತ್ತಾ? ಈ ಮನುಷ್ಯ ಹಿಂಗೆ ಕೂತಿರ್ತಾನೆ ನೋಡ್ಬೇಕು.
ನಾವೆಲ್ಲ ಈಗ ಪ್ರಸಾದ ತಕೊಂಡು ಬರುವುದು ಅನ್ಕೊಂಡೆ ನಾನು ನಿಜವಾಗ್ಲು ನಿಮ್ಮ ಏನ್ ಹೇಳ್ತೀರಿ ಇವರು? ಏಯ್ ಇವನಿಗಲ್ರಿ ಪೂಜೆ, ದೇವ್ರಿಗೆ ಕಣ್ರಿ ಪೂಜೆ. ಹೋಗಿ ಹೋಗಿ ನಾ ಮಂತ್ರ ಪ್ರಾಕ್ಟೀಸ್ ಮಾಡ್ಬೇಕು. ಪಾಪ ವಿದ್ವಾಂಸ ಪಾದ ಅಲ್ಲ ಅದಕ್ಕೆ ಈ ಪುಸ್ತಕ ಜೋಡಿ ಯಾಕೆ ಗುದ್ದಾಡ್ಬೇಕು? ಅದಕ್ಕೆ ಟೇಪ್ ರೆಕಾರ್ಡರ್ ತಗೋ, ಅದಕ್ಕೊಂದು ಕ್ಯಾಸೆಟ್ ಹಾಕು, ಅದ ಹಾಡ ಕೇಳ್ಕೊತ ಮಂತ್ರ ಕೇಳ್ಕೊತ ಪ್ರಾಕ್ಟೀಸ್ ಮಾಡ್ಬಿಡು, ಬಾಯ್ಪಟ್ ಆಗ್ಬಿಡ್ತತಿ. ಏಯ್ ನನಗೇನು ಮಾಡ್ಬೇಕು ಅಂತ ಗೊತ್ತಿದೆ. ಡಬ್ಬಾ ಐಡಿಯಾ ಚೆನ್ನಾಗಿದೆ. ರೇಟ್ ಹೇಳಿ. ಪ್ರಸಾದ ಎಷ್ಟು ಗಮಾಡಿಸ್ಲಿಕ್ಕತ್ತತಿ, ಏನ್ ತಡೆಯೋದಿಲ್ಲ ನಾನು. ಎಂತ ಎಂತ ನೋಡುದೆಂತ? CD ಪ್ಲೇಯರ್ ತೊಗೊಂಬ ಅಂದ್ರೆ ಮಂಗಳ ಗ್ರಹ ಕಳಿಸೋ ಮಿಷಿನ್ ತಂದಿದೆಯಲ್ಲೋ. ಇದನ್ನು ತಂದದ್ದಾಯ್ತು ಮಾರೆ, ಇದನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡುವ? ಎಲ್ಲಿಡುವ? ಅಲ್ಲಿಡುವ? ಎಲ್ಲಿಡುವ? ಒಂದು ಕೆಲಸ ಮಾಡೋಣ, ಹೇಗೂ ಪೂಜೆಗೆ ಬರುವ ಭಟ್ರು ಜೋಳಿಗೆ ಹಾಕೊಂಡು ಬರ್ತಾರೆ, ಜೋಳಿಗೆಯನ್ನು ಲಬಕ್ ಮಾಡಿ ಇದನ್ನು ಅದರೊಳಗೆ ಸಬಕ್ ಮಾಡೋಣ. ಹೇಗೆ ಐಡಿಯಾ? ಲೇ ಗುಲ್ಡು ಖಾನ್, ಆ ಜೋಳಿಗೆ ತರೋದೇ ಭಟ್ರು, ಆ ಜೋಳಿಗೆನ ಲಬಕ್ ಮಾಡಿ ಅವ್ರ ಎದುರಿಗೆ ಸಬಕ್ ಮಾಡಕ್ ಆಗತ್ತಾ? ಕರೆಕ್ಟ್ ಕರೆಕ್ಟ್, ಆಗೋದಿಲ್ಲ. ಒಂದು ಕೆಲಸ ಮಾಡೋಣ ರಾಜು, ನಾವು ಇದನ್ನು ದೇವರ ಫೋಟೋದ ಹಿಂದೆ ಇಟ್ಟು ಪ್ಲೇ ಮಾಡುವ. ಮಂತ್ರ ಎಲ್ಲ ಸತ್ಯನಾರಾಯಣ ದೇವರೇ ಹೇಳಿದಾಗ ಆಗ್ತದೆ. ಎಂತ ಎಫೆಕ್ಟ್ ಇರ್ತದೆ. ಅವನು ಕೂಡ ಸತ್ಯನಾರಾಯಣ ದೇವರೇ ಮಾಡ್ತದ. ಸುಮ್ಮನೆ ಇರೋ, ನಿನ್ನ ಐಡಿಯಾ ಯಾವುದು ವರ್ಕೌಟ್ ಆಗಲ್ಲ. ಯಾಕೆ ನನ್ನ ಒಂದು ಕೆಲಸ ಮಾಡ, ಸಿಂಪಲ್ ಆಗಿ ಆ ಶೆಲ್ಫ್ ಇಟ್ಬಿಟ್ರೆ. ಎಲ್ಲಿ? ಅಲ್ಲಿ ಪೂಜೆ ನಡೆಯೋದಿಲ್ಲಿ, ಇದನ್ನು ಇಡುದಲ್ಲ. ಡಿಸ್ಟೆನ್ಸ್ ಎಷ್ಟುಂಟು ಮಾರ್ರೆ, ಸೌಂಡ್ ಕಡಿಮೆ ಆಗುದಿಲ್ವ ಇದರದ್ದು? ಲೇ ಸೌಂಡ್ ಕಡಿಮೆ ಅಂದ್ರೆ ಏನು? ನರಸಿಂಹಂಗೆ ಹೇಳಿ ಜಾಸ್ತಿ ಮಾಡಿಸಿದ್ರೆ ಆಯ್ತು ಅಲ್ಲ. ಬಟ್ಟೆ ಏನು ಗಂಟ್ಲು ಹರ್ಕೊಂಡ ಕಿರಿಸ್ತಾನೆ, ಮಾಮೂಲಿ ಮಾತಾಡೋ ಥರನೇ ಮಂತ್ರ ಹೇಳೋದು. ಸುಮ್ಮನಿರಲ್ಲ. ಯಾವ ಊರಲ್ಲಿದ್ದೀರಿ ಮಾರ್ರೆ ಹೇಳು ನೀವು? ಅದಕ್ಕೆ ಹೇಳುದು ಲೋಕ ತಿರುಗಬೇಕು ಅಂತ. ನಮ್ಮ ಊರಲ್ಲಿ ಮಂಗಳೂರಿಗೆ ಬಂದು ನೋಡಿ, ಭಟ್ರುಗಳೆಲ್ಲ ದೊಡ್ಡ ದೊಡ್ಡ ಸ್ವರದಲ್ಲಿ ಹೇಳ್ತಾರೆ, ಗೊತ್ತುಂಟಾ ಗುಡಿಗಳಲ್ಲಿ. ಅದೇ ಹಂಗಾರೆ ಎರಡರಲ್ಲಿ ಒಂದು ಪಕ್ಕ. ಎಂತ? ಒಂದು ಜನರಿಗೆ ಕಿವುಡು, ಇಲ್ಲ ಅಂದ್ರೆ ದೇವ್ರಿಗೆ ಕಿವುಡು. ಕರೆಕ್ಟ್. ಒಂದೇ ಬಿಟ್ಟಿರ್ತೇನೆ, ಮೂಕು ಮುಸುಂಟು ಹೊಡೆದು ಮೂಕಾಸುರ ಆಗ್ಬೇಕು. ನನಗೆ ಎಂತ ಬೇಕಾದ್ರೂ ಹೇಳಿ, ನನ್ನ ಊರಿಗೆ ನನ್ನ ಊರಿನ ದೈವ ದೇವರುಗಳಿಗೆ ಎಂತಾದ್ರೂ ಹೇಳಿದ್ರೆ ಜಾಗ್ರತೆ, ಒಂದು ಗುನ್ನ ಒಂದು ಡಿಚ್ಚಿ. ಆಯ್ತು ಮಾರ್ರೆ, ತಪ್ಪಾಯ್ತು ಮಾರ್ರೆ, ಕ್ಷಮಿಸಿ. ಅದು ನನ್ನ ಡೈಲಾಗ್ ಮಾರ್ರೆ. ಅದಕ್ಕೆ ನಿನಗೆ ಹೇಳಿದ್ದು. ಬಾ. ಅದು ಬೆಂಕಿ ಬಿತ್ತು ಮಾರ್ರೆ. ಇದ್ರದ್ದು ನೀವು ಮಂತ್ರ ಎಲ್ಲ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಮಾರ್ರೆ, ಕರೆಕ್ಟ್ ಲಿಪ್ಸಿಂಕ್ ಮಾಡಿ, ಆಮೇಲೆ ಏನೇನೆಲ್ಲ ಎಂತ ಎಂತ ನೋಡುದೆಂತ? ಇದರಲ್ಲಿ ನಾವು ಮಂತ್ರದ ಕ್ಯಾಸೆಟ್ ಹಾಕಿ ಇವರ ಲಿಪ್ಪನ್ನು ಮಾಡಿ ಎಲ್ಲ ಮೋಸ ಮಾಡ್ತೀವಿ ಅಂತ, ಹೌದಾ? ಹಾಗೆಲ್ಲ ದೇವರಿಗೆಲ್ಲ ನಾವು ಮೋಸ ಮಾಡೋದಿಲ್ಲ ಮಾರ್ರೆ. ನಾವೇನಿದ್ರು ಮೋಸ ಮಾಡುದು ನಿಮಗೆ ಮತ್ತು ನಿಮ್ಮ ಪುಟ್ಟನಿಗೆ. ಇಷ್ಟಂದ್ರೂ ಇಲ್ಲೇ ಇದಿರಲ್ಲ, ಹೋಗಲ್ವಾ? ಏನೋ ಇವ್ರನ್ನ ಡೈವರ್ಟ್ ಮಾಡಕ್ಕೆ ಯಾರು ಇಲ್ವೇ ಇಲ್ವಾ ಸಹ ಕಲಾವಿದರು? ಯಾರಲ್ಲಿ? ನೀನಮ್ಮ ಪ್ರಸಾದಕ್ಕೆ ಗೋಡಂಬಿ ಹುರ್ಕೊಡ್ಬೇಕು, ಬರ್ತೀರಾ? ಹೋಗ್ತೀರಾ? ಬನ್ನಿ. ಹುಚ್ಚು ಕಟ್ಟಬೇಡಿ ಮಾರ್ರೆ. ಏನು ಇದನ್ನೆಂತ ಮಾಡೋದು ಅದನ್ನ ಹೇಳಿ ಮಾರ್ರೆ, ಎಲ್ಲಿಡುವ? ನಾನೆಲ್ಲ ಇಟ್ಬೇಕಂತ ಇದ್ದಲ್ಲ ಅವಾಗ. ಇವತ್ತು ಮುಂಜಾನೆಯಿಂದ ಉಪವಾಸ ಹಾಕಿ ನನ್ನ ಜೀವನ ಹಿಂಡ್ಯಾರ ಇವ್ರು. ಪ್ರಸಾದ ಎಷ್ಟು ಗಮಾಡಿಸ್ಲಿಕ್ಕತ್ತತಿ, ಏನ್ ತಡೆಯೋದಿಲ್ಲ ನಾನು. ಏನ್ರಿ ಏನ್ ಮಾಡ್ತಾ ಇದ್ದೀರಿ ನೀವು? ಅಲ್ಲ, ಪೂಜೆ ಆಗೋದಕ್ಕೆ ಮುಂಚೆನೆ ನೈವೇದ್ಯದನ್ನ ತಿಂತಾ ಇದ್ದೀರಲ್ಲ?